ನೋಡಿ, ಹೆಣ್ಮಕ್ಳಿದ್ರು ಇಷ್ಟು ಜವಾಬ್ದಾರಿ ಇರುತ್ತೆ ಅಂತ. ನಾವು ಹೆಣ್ಣಾದರೂ ಒಂದೇ ಗಂಡಾದರೂ ಒಂದೇ, ಕಲಿತರೆ ಸಾಕು, ನಮ್ಮ ಮುಂದೆ ಆಸರಿಗೆ ಇದ್ದರೆ ಸಾಕು ಅಂತ ಪೋಷಕರು ಭಾವಿಸ್ತೀವಿ. ಆದ್ರೂ ಕೂಡ ಈಗಲೂ ಹೆಣ್ಮಕ್ಳಂದ್ರೆ ಜೊಲ್ ಸೋರ್ಸ್ಕೊಂಡು ಬೀದಿ ಕಾಮಂಡಗಳು ಎಲ್ಲ ಅವಿತುಕೊಳ್ತಿ ಏನ್ ಮಾಡ್ತಾರೆ ಅನ್ನುವಂತಹ ಭಯ ಹೆಣ್ಣೆತ್ತವ್ರಿಗೆ ಇದ್ದೇ ಇರುತ್ತೆ. ಅಂತಹ ಭಯ ಜಾಸ್ತಿ ಆಗೋದಕ್ಕೆ ಕಾರಣ ಈಗ ನಮ್ಮ ಸ್ಟೋರಿಯಲ್ಲಿ ಬರ್ತಾ ಇರುವಂತಹ ಇಂತಹ ಗಂಡು ಮಕ್ಕಳು. ಅದೇನ್ ಕಲ್ಸಿರ್ತಾರೋ ಮನೆಯಲ್ಲಿ ಏನು ಗೊತ್ತಿಲ್ಲ, ಅದು ಏನು ಒಂದು ಮನೋವ್ಯಾಧಿಯೋ ಏನೋ ಗೊತ್ತಿಲ್ಲ. ಹೆಣ್ಮಕ್ಳು ಕಂಡ್ರೆ ಸಾಕ, ಅದು ಸಣ್ಣ ಮಕ್ಕಳಾದ್ರೂ ಸಹ ಆಗ್ಲಿ, ಬಾಲಕಿಯರಾದ್ರೂ ಆಗ್ಲಿ, ಯುವಕಿಯರಾಗ್ಲಿ, ಹಣ್ಣು ಮುದುಕಿಯರಾದ್ರೂ ಪರವಾಗಿಲ್ಲ, ಅಷ್ಟರ ಮಟ್ಟಿಗೆ ಕಂಗೆಟ್ಟು ಹೋಗಿದ್ದಾರೆ. ಎಲ್ಲರೂ ಅಂತಲ್ಲ, ಕೆಲವರಿಂದಲೇ ಸಮಾಜದ ಸ್ವಾಸ್ಥ್ಯ ಹಾಳಾಗೋದು ಗ್ಯಾರಂಟಿ. ಬಟ್ ಡೆಫಿನೆಟ್ಲಿ ಇಂತಹ ಘಟನೆಗಳನ್ನ ನೋಡಿದಾಗ ನಮ್ಮ ಹೆಣ್ಮಕ್ಳನ್ನ ಹೆಂಗಪ್ಪ ಬಿಡೋದು ಒಬ್ಬೊಬ್ಬರನ್ನೇ ರಸ್ತೆಗಳಲ್ಲಿ ಅಂತ ಯಾವುದೇ ತಂದೆ ತಾಯಿಗಳಿಗೆ ಅನ್ನಿಸುತ್ತದೆ. ಸೊ ಹಾಸನದಿಂದ ಬರ್ತಾ ಇದೆ ಒಂದು ಸ್ಟೋರಿ. ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ, ಹಾಗಂತ ಹೆದರಬೇಕಾಗಿಲ್ಲ, ಎಲ್ಲರೂ ಆಗಿರೋದಿಲ್ಲ. ಆದರೂ ಎಚ್ಚರಿಕೆಯಿಂದ ಇರಲೇಬೇಕು. ಏನ್ ಮಾಡೋದು, ಸಮಾಜ ಹಾಗಾಗಿದೆ. ಶಾಲೆಗೆ ಹೋಗಿ ಬರೋ ನಿಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸೇಫ್ ಅಂತ ಅನ್ಸುತ್ತೆ? ಯಾಕೆ ಅಂದ್ರೆ ಹಾಸನ ನಗರದಲ್ಲಿ ನಡೆದಿರುವಂತಹ ಈ ಬೆಚ್ಚು ಬೀಳಿಸುವ ಘಟನೆ.